ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಸತೀಶ್. ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನೆ ಬ್ಲಾಗ್ ಇದೆಲ್ಲ ಸಿಕ್ಕೊಂಡಿದೆ. ತಿರ್ಗಾ ಮಾರ್ನಿಂಗಿಂದ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ವೆದರು ನಿನ್ನೆ ಹೇಗಿತ್ತು ಹಾಗೆ ಇದೆ. ಬೆಳಗ್ಗೆನೆ ಫುಲ್ಲು ಮಳೆ, ಗಾಳಿ ಹೀಗೆ ಇದೆ. ಏನು ಮಾಡೋಕ್ಕಾಗಲ್ಲ, ಹೇಗೆ ಬರುತ್ತೋ ನೇಚರಾಗೆ ಇದು ಮಾಡ್ಕೋಬೇಕು. ಫುಲ್ಲು ಮಳೆ, ಜಿರಿ ಮಳೆ, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಬಟ್ಟೆಗಳಂತೂ ಹಾರೋದೇ ಇಲ್ಲ, ಕೇಳೋಕ್ಕೆ ಹೋಗ್ಬಾರ್ದು. ನೆನ್ನೆ ಬಟ್ಟೆನೂ ಹಾಕಿದ್ದೆವು ವಾಷಿಂಗ್ ಮಿಷಿನ್ಗೆ, ಅದು ಹಾಗೆ ಗಾಳಿಯಲ್ಲಿ ಹಾರ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಹಾರ್ಕೊಳುತ್ತೆ ಒಂದು ಸ್ವಲ್ಪ, ತಿರ್ಗಾ ಮಳೆ ಜಿರಿ ಮಳೆ ಬರುತ್ತೆ, ತಿರ್ಗಾ ನೆನ್ಕೊಳುತ್ತೆ. ಈ ಬೆಡ್ಶೀಟ್ಗಳು ಹಾಕ್ಬಿಟ್ಟಿದ್ದೆ ನಿನ್ನೆ ನಾನು. ಬೀಶು ಹಾಸಿಗೆ ಮೇಲೆ ಬಂದು ಕೂತಿದ್ದ, ಎಲ್ಲ ತವಾಗೋಗಿತ್ತು. ಬೆಡ್ಶೀಟು ಒಂಥರ ಸ್ಮೆಲ್ಗೆ ಬರೋದಂಗೆ ಆಗೋಗಿತ್ತು, ಅದು ಹಾಕಿದ್ದೆ. ಅದು ಇನ್ನೂ ಹಾರಿಲ್ಲ, ಬೇರೆ ಬೆಡ್ಶೀಟ್ ಹಾಕಿದ್ದೀನಿ. ಇವನಿಗಂತೂ ಬೀಶಿಗೆ ಎಷ್ಟು ಬೈದ್ರೂ ಬುದ್ಧಿ ಬರಲ್ಲ. ಆಚೆ ಹೋಗೋದು ಮಲಗೋದು ತೇವದ ಮೇಲೆ. ಅವನಿಗೆ ಇವಾಗ ಸ್ನಾನ ಮಾಡ್ಸೋಕ್ಕೂ ವೆದರ್ ಸರಿ ಇಲ್ಲ. ಈಗ ಸ್ನಾನ ಮಾಡಿಸಿದ್ರೂ ಅವ್ನಿಗೆ ಮೈ ಒಣಗಲ್ಲ. ಅವನು ಏನು ಹೇರ್ ಡ್ರೈಯರ್ ಇದೆ, ಹೇರ್ ಡ್ರೈಯರಲ್ಲೂ ಅವನು ಒಣಗಿಸ್ಕೊಳಲ್ಲ. ಆ ಹೇರ್ ಡ್ರೈಯರ್ ಆನ್ ಮಾಡಿಬಿಟ್ರೆ ಹೇರ್ ಡ್ರೈಯರ್ಗೆ ಬಾಯಿ ಹಾಕಕ್ಕೆ ಬಂದುಬಿಡ್ತಾನೆ, ಆ ಥರ ಅವನು. ಇವತ್ತೇನು ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಂಗಡಿಗೆ ಹೋಗಿದ್ದೆ, ಹಾಗೆ ಡ್ರೈ ಫ್ರೂಟ್ಸ್ ಖಾಲಿಯಾಗಿ ಹೋಗಿತ್ತು, ಹಾಗೆ ತಂದೆ. ಒಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಆ್ಯಂಡ್ ಪಿಸ್ತಾ, ಹಸಿ ಖರ್ಜೂರ ತಂದೆ. ಬಾದಾಮಿ ನೆನೆ ಈಗ. ಒಂದು ಮೇ ಬಿ 8 ಏನೋ ಇರ್ಬೋದು ಬಾದಾಮಿ ಇದರಲ್ಲಿ. ನನಗೂ ಸತಿಗೆ ನೆನೆ ಹಾಕಿರ್ತೀನಿ, ನೈಟೇ ನೆನೆ ಹಾಕ್ತೀನಿ. ಅದನ್ನ ಸಿಪ್ಪೆ ಪೀಲ್ ಮಾಡ್ಕೊಂಡು ತಿನ್ನಬೇಕು. ಈಗ ದೋಸೆಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ದೋಸೆ ಹೊರ್ದಾ ಇದ್ದೀವಿ. ದೋಸೆಗೆ ಈಗ ಹಾಗಲಕಾಯಿ ಪಲ್ಯ, ನಾನು ಹಾಗಲಕಾಯಿ ಪಲ್ಯ ತಿಂತೀನಿ, ಮತ್ತು ಬದನೆಕಾಯಿ ಪಲ್ಯ ಮಾಡ್ತಿದ್ದಾರೆ. ಬದನೆಕಾಯಿತು ನಾವೇ ಮನೇಲಿ ಬೆಳೆದಿದ್ದು, ಅದು ಹಾಕ್ಬಿಟ್ಟು ಪಲ್ಯ ಮಾಡ್ತಿದ್ದಾರೆ. ನಾನು ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಸತಿ ನಮ್ಮದು ಹೊಳ ಅದಕ್ಕೇನೋ ರೊಟ್ಟಿ ಹೊರಿಯೋಕ್ಕೆ ಹೋಗಿದ್ದಾರೆ, ಅಲ್ಲಿ ಟಿಫನ್ ತೊಗೊಂಡು ಹೋಗ್ಬೇಕು ಒಂದು ಗುಡ್ನಿಗೆ. ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಂದು ರಿಫ್ರೆಶ್ ಕೂಡ ಕೊಡೋದಿಲ್ಲ. ಹೇಗೆ ಹೋಗುತ್ತೋ ಗೊತ್ತಿಲ್ಲ ಬ್ಲಾಗ್, ನೋಡೋಣ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗ್ದಂಗೆ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ದಾರೆ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀರೆಕಾಯಿ ದೋಸೆ ರವೆ ಹಾಕಿ, ಹಾಗಲಕಾಯಿ ಚಟ್ನಿ, ಬದನೆಕಾಯಿ ಪಲ್ಯ, ಹೀರೆಕಾಯಿ ಸಬ್ಬಕ್ಕಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಮಾವಿನ ತೋಟ ಅಲ್ಲೊಂದಿದೆ, ಇಲ್ಲೊಂದಿದೆ. ಮಾವಿನ ತೋಟ ಜಾಸ್ತಿ ಇಕ್ಕಿಲ್ಲ, ಎಲ್ಲ ಅಡಿಕೆ ಸಸಿ ಗಿಡ ಮಾಡಿಬಿಟ್ಟಿದ್ದಾನೆ. ಇಲ್ಲೆಲ್ಲೋ ಇದ್ದೀನಿ ಅಂತ ಸ್ಟ್ರೈಟ್ ಬಾ ಅಂತ ಹೋಗ್ಬೇಕೀಗ ಇದ್ದೀನಿ. ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡಿದ್ದಾರೆ. ಹಿಂಗೆ ಇಟ್ಕೊಂಡು ನೋಡ್ರಿ, ಬಯ್ಯೋನೇ ಇಲ್ಲ. ಸುಮ್ಮನೆ ಇರಲ್ಲ, ಹೊಡಿತೀನಿ ಗೊಂಡ, ಅದನ್ನ ಹಿಂಸೆ ಮಾಡ್ತಾನೆ ಹಂಗೆ. ಅಂದರೆ ಒಂದು ಸ್ವಲ್ಪ ಅಡಿಕೆ ಸಸಿ ಹಾಕೋಕ್ಕೆ ಆಲ್ರೆಡಿ ಹಾಕಿದ್ದಾರೆ, ಒಣಗೋಗಿರೋದಕ್ಕೆ ಹಾಕೋಕ್ಕೆ. ಇಲ್ಲೆಲ್ಲ ಸೈಡೆಲ್ಲ ಹಾಕಿದ್ದಾರೆ. ಅವರಿಗೆ ನಾಷ್ಟ ತೊಗೊಂಡು ಬಂದಿದ್ದೀನಿ. ಅದೊಂದು, ಇದೊಂದು, ಅದೊಂದು, ಅಲ್ಲೊಂದು, ಇಲ್ಲಿ 4 ಅಲ್ಲ 4 ಸಸಿನೇ. ಕೆಲ್ಸದವ್ರು ಈ ರೇಂಜಿಗೆ ಕೆಸರು ಮಾರ್ಕೊಳಲ್ಲ, ಕಾಲು ಕೈನ ಆ ರೇಂಜಕ್ಕೆ ಮಾರ್ಕೊಂಡವನೆ. ಯಪ್ಪ ಎಷ್ಟು ಇದು ಅಂದರೆ ಇವನಂತೂ. ಇವಾಗ ಬೇರೆ ಮಳೆ ಹುಯ್ದಿದೆಯಲ್ಲ, ಸ್ವಲ್ಪ ಜಿರಿ ಮಣ್ಣೆಲ್ಲ ಚಪ್ಪಲಿ ಕಚ್ಕೊಬಿಟ್ಟೈತೆ. ಕೆಲ್ಸದವ್ರು ಆ ಥರ ಮಾರ್ಕೊಂಡಿಲ್ಲ, ಆ ರೇಂಜಿಗೆ ಮಾರ್ಕೊಂಡವನೆ. ಸ್ಕೂಟಿಲಿ ಬಂದಿದ್ದೀವಿ. ಇದು ಅಲ್ಲಿದೆ ನಮ್ಮದು ಅಡಿಕೆ ಸಸಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಕಡೆ ಎಂಡ್ವರೆಗೂ ಇದೆ. ನೋಡಿ ಎಷ್ಟು ಗೊಬ್ಬ, ನನ್ನ ಮಗ ಅಂದರೆ ಹುಟ್ಟು ಗೊಬ್ಬ.
ಮುಖ ತರಿಸಿಲಿ. ನಮ್ಮ ತೋಟದಲ್ಲಿ ಸೊಪ್ಪಿನ ಬೀಜ ಇತ್ತು, ಪಾಲಕ್ ಸೊಪ್ಪು ಬಂದಿದೆ ಎಷ್ಟೊಂದು. ಹಾಗೆ ಪಪ್ಪಾಯ ಕಿತ್ಕೋಬೇಕಾಗಿತ್ತು. ಎಷ್ಟೊಂದು ದಿವಸ ಆಗಿತ್ತು ಸೊಪ್ಪಿನ ಬೀಜ ತಂದು ಸುಮ್ಮನೆ ಹಾಕಿದೆ. ಪಾಲಕ್ ಸೊಪ್ಪು ಬಂದಿದೆ, ಬಟ್ ಆದರೆ ಎಲ್ಲ ಕಳೆ ಜಾಸ್ತಿ. ಕಳೆ 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 ಅದೇನೆ, ಎಕ್ಸ್ಟ್ರಾ ಹುಳುಗಳಿಲ್ಲ. ಕೈಲೋಡ ಕೈಲೂ ಅದೇ ಇಲ್ಲಿ ಇಲ್ಲಿ ಇಲ್ಲಿ. ಹಾಂ ನೋಡಿ, ನಮ್ಮ ಏನು ಗೊಬ್ಬರ ಮಾತ್ರ ಹಾಕಿರೋದು, ಏನು ಕೆಮಿಕಲ್ ಹಾಕಿಲ್ಲ. ಎಷ್ಟೊಂದು ಬಿಟ್ಟಿದೆ ನಮ್ಮದ್ರಲ್ಲಿ ಸೊಪ್ಪು. ಅದು ಹೆಂಗೆ ಕೂತೈತೆ ಅದ್ರ ಅಮ್ಮ ಪಾಪ, ಅದು ಹೆದ್ರಕೊಬಿಟ್ಟೈತೆ. ಎಂಜಿನ್ ಮಲಗಂತ ಮಂಚಿನ ಮೇಲೆ ಬಂದು ನಮಗಂತೂ ಜಾಗನೇ ಕೊಡೋಲ್ಲ ಮಲಗಕ್ಕೆ. ಇವಂದೇ ಮಂಚ ಹಾಸಿಗೆ ಎಲ್ಲ ಆ ಥರ. ಆ ದಿಮ್ನೆಲ್ಲ ಮುಳೆ ತಳ್ಳಿಬಿಡ್ತಾನೆ. ಎಲ್ಲೇ ಬೇಕೋ ಅಲ್ಲಿ ಆ ದಿಮ್ಮ ಮೇಲೆ ಮಲಗೋದು, ಆ ದಿಮ್ಮನ್ನ ಮುಳೆ ತಳ್ಳೋದು, ಬೆಡ್ಶೀಟ್ ಮೇಲೆ ಮಲಗೋದು, ಆ ಥರ. ಅದು ಮೈಯೆಲ್ಲ ನೆನೆಸ್ಕೊ ಬರ್ತಾನೆ. ಅವಾಗ ಇಲ್ಲಿ ಮಲಗಲ್ಲ, ಅಲ್ಲೋಗಿ ಮಲ್ಕೊತಾನೆ. ಹಾಸಿಗೆಲ್ಲ ತ್ಯಾಗ ಮಾಡಬೇಕು. ಮಿಕ್ಕಿದ ಆಮೇಲೆ ಚೆನ್ನಾಗಿದ್ದಾಗ ಇಲ್ಲಿ ಮಲ್ಕೊತಾನೆ. ಈ ಥರ ಕೇಳಿಸ್ಕೊಳೋದು ನೋಡಿ, ಇದು ಕೇಳಿಸ್ಕೊಳೋದು. ಅಯ್ಯೋ 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 ನೋ ಏನ ಏನೇ ಏನೋ ಗುಂಡು ಗುಂಡು ಗುಂಡುಮ್ಮ ಗುಂಡು ಬಿಶು ನೀನು. ನೋಡು ನೋಡು ನೋಡು, ಅಪ್ಪಚ್ಚಿ ಇದು. ಯಾ ಬಿಶು ಬಿಚು 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 ಬಿಚು. ನನಗೆ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೋಕ್ಕೆ ಇಷ್ಟ. ಹಿಂಗೆ 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 ಮಾಡೋಕ್ಕೆ ಮೂತಿನಲ್ಲಿ. ಹೇ ವಿಷ ಹುಟ್ಟು ಇವಾಗಂತೂ ಹುಟ್ಟು ಸೊಂಬೇರಿ ಕಲಿತು ಬಿಟ್ಟವನೆ. ಒಂದೊಂದೇ ಬುದ್ಧಿ ಕಲಿತಾನೆ. ಆ ಗಿಡನೂ ಬಿಡಲ್ಲ, ಆ ಗಿಡಗಳನ್ನೂ ತಿಂತಾನೆ, ಕಿತ್ತಿ ಹಾಕ್ತಾನೆ. ಆ ಚೀಸ್ಟಿಕ್ಕಂತೂ ಬಿಡೋದೇ ಇಲ್ಲ, ಎತ್ತಿಕ್ಬಿಟ್ಟಿದ್ದೀನಿ ಅದಕ್ಕೆ ಮೇಲೆ. ಲಡ್ಡು ಮಾಡಿದ್ನೆಲ್ಲ ದಿನ ಒಂದೊಂದು ತಿಂತೀನಿ ಲಡ್ಡುನ ನಾನು. ನನಗೆ ಹೇಗೆ ಅಂದರೆ ಎತ್ಕೊಂಡು ತಿನ್ನೋರು ಯಾರು ಅಂತ ಸೋಂಬೇರಿ. ಇವನಿಗೆ ಡ್ರೈ ಫ್ರೂಟ್ಸು ಎಲ್ಲ ಇಷ್ಟ. ಹಣ್ಣು ಸುಳ್ಳು ಹೇಳ್ತಿದ್ದೀಯಾ ಅಂತಾನೆ. ಹಣ್ಣು ಎಲ್ಲ ಇಷ್ಟ. ಏನಾದ್ರು ತಿನ್ನಂಗಿಲ್ಲ, ಬಂದು ಕೂತ್ಕೊಬಿಡ್ತಾನೆ. ಹಿಂಗೆ ಹೆವಿ ಇಷ್ಟ ಡ್ರೈ ಫ್ರೂಟ್ಸು, ಹಣ್ಣು, ಸೌತೆಕಾಯಿ, ಕ್ಯಾರೋಟ್, ಆ್ಯಪಲ್ ಅಂತೂ ತಂದರೆ ಸಾಕು ಮನೆಗೆ. ಆ ಕಡೆಗೂ ಬಿಡೋಲ್ಲ. ಊಟ ಎಲ್ಲ ಒಳಗೊಳಕ್ಕೆ ಹೋಗಲ್ಲ. ಸಿಕ್ಕಮ್ಮ ಹುರ್ಕೊಂಡು ತಿಂತಾನೆ. ಬೇಕಮ್ಮ ಬೇಕಾ? ತಿಂದಾದ್ಮೇಲೆ ನೋಡ್ತಾನೆ ಮುಖನ. ಖಾಲಿ ನೋಡು, ಖಾಲಿ ಇಲ್ಲ. ಕೂತ್ಕೊಂತ ಖಾಲಿ ಇಲ್ಲ ನೋಡು, ಇಲ್ಲ ನೋಡು. ಎಲ್ಲ ಗೊತ್ತಾಗುತ್ತೆ ಅಂತ ಡವ್ ಮಾಡ್ತಾನೆ. ಡವ್ ಶೇಕೆಂಡ್.